ಗೊತ್ತಾ, ಕೃಷ್ಣ ನೋಡಿ ಇಲ್ಲಿ ಆ ಕೃಷ್ಣನ ದಿನ 9 ಇವತ್ತಿಗೆಲ್ಲ ಹಚ್ಕೊಂಡ್ ಬಂದ್ಬಿಟ್ಟ. ಈಗ ಹೋಗೋಣ. ಅಯ್ಯೋ ಎಷ್ಟು ಕ್ಯೂಟಾಗಿದಾರಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತಮ್ನೇಲ್ ಹಾಕಿದೀನಿ. ಅದು ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿ ದಿನಾನೇ ಪೋಸ್ಟ್ ಹಾಕ್ಬೋದು ಅಥವಾ ನೆಕ್ಸ್ಟ್ ಡೇ ಹಾಕ್ಬೋದು, ನಂಗೆ ಗೊತ್ತಿಲ್ಲ. ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಪ್ಲೇಸ್ ತೋರಿಸಿದ್ದೆ. ಇವತ್ತು ಇನ್ನೊಂದು ಪ್ಲೇಸ್ ತೋರ್ಸೋಣ ಕೃಷ್ಣಂದು ಅಂತ ಹೇಳೋದಕ್ಕೆ ರೆಡಿಯಾಗಿ ನಿಂತಿದ್ದೀನಿ. ಎಲ್ಲರೂ ಏನ್ ಗೊತ್ತಾ, ಕೃಷ್ಣ ಜನ್ಮಾಷ್ಟಮಿ ದಿನ ಉಪವಾಸ ಮಾಡ್ಬೇಕು ಅಂತ ಹೇಳ್ತಾರೆ. ನಾನು ಉಪವಾಸಕ್ಕೋಸ್ಕರ ನನ್ನ ಕೃಷ್ಣನ ಏನಂತಾರೆ ಪೂಜೆ ಮುಗಿಸ್ಬಿಟ್ಟು ಈಗ ಉಪವಾಸ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ, ದೃಷ್ಟಿ ಹಾಕ್ಬಿಡಿ ನೋಡಿ. ಈ ಕೃಷ್ಣ ಇದೆಯಲ್ಲ, ಇದು ನನ್ನ ಜೊತೆ 7 ವರ್ಷದಿಂದ ಇದೆ ಗೈಸ್. ನಾನು ಫಸ್ಟ್ PUC ವರ್ಗೂ ಯಾವ ದೇವ್ರನ್ನೂ ನಂಬ್ತಿರ್ಲಿಲ್ಲ. ಒಂಥರ ನಾಸ್ತಿಕ ಬುದ್ಧಿ ಈ ತರ ಇತ್ತು. ಒಂದ್ಸರಿ ಏನಾಯ್ತು ಅಂತಂದ್ರೆ, ತಳ್ಳೋ ಗಾಡಿಯಲ್ಲಿ ಆ ಕೃಷ್ಣನ ಇದಿದೆಯಲ್ಲ ವಿಗ್ರಹ, ಅದು ಬಂತು. ನಾನ್ ಚೆನ್ನಾಗಿದೆಯಲ್ಲ ಅಂತ ಎತ್ಕೊಂಡೆ. ಅವತ್ತಿಂದ ನನ್ಗೇನೋ ಗೊತ್ತಿಲ್ಲ, ಅವತ್ತಿಂದ ಕೃಷ್ಣನ್ ಇಷ್ಟಪಟ್ಟು ಇವಾಗ ಅವತ್ತು ತಗೊಂಡಿದ್ದ ದಿನಕ್ಕಿಂತ ಇವತ್ತು 100 ಪಟ್ಟು ಕೃಷ್ಣನ್ ಮೇಲೆ ಜಾಸ್ತಿ ಇಷ್ಟ ಆಗ್ತಿದೆ. ಒಂಥರ ಪಾಸಿಟಿವ್ ವೈಬ್ಸ್. ಯಾರು ಇಲ್ಲ ಅಂತಂದ್ರೆ ಅವ್ರಿದ್ದಾರೆ ಅನ್ನುವಂತಹ ನಂಬಿಕೆ ನನ್ನಲ್ಲಿದೆ. ಅವರು ನನ್ಗೆ ದೇವ್ರಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ರೂಪದಲ್ಲಿ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾವು ಹೋಗ್ತಾ ಇರುವಂತ ಪ್ಲೇಸ್ ಯಾವುದು ಅಂತಂದ್ರೆ HSR ಅಲ್ಲಿ ಅಗರ ಇದೆ. ಆ ಅಗರದಲ್ಲಿ ಒಂದು ದೇವಸ್ಥಾನ ಇದೆ, ಅದು ಜಗನ್ನಾಥ ಟೆಂಪಲ್. ಆ ಜಗನ್ನಾಥ ಟೆಂಪಲ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿನ ದಿನ ಏನೇನೆಲ್ಲ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ, ಆ ದೇವಸ್ಥಾನವನ್ನು ತೋರಿಸ್ತೀನಿ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ರೆಡಿ ಆಗ್ಬಿಟ್ಟು ಬರೋಣ. ನೋಡಿ ಗೈಸ್, ಈ ತರ ರೆಡಿ ಆಗಿದ್ದೀನಿ ನಾನು. ಈಗ ದೇವಸ್ಥಾನಕ್ಕೆ ಹೋಗೋಣ. ನಡೀರಿ, ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರೋಣ. ಇವತ್ತು ಜನ್ಮಾಷ್ಟಮಿ ಅಂತ ಏನೋ ನೋಡಿ, ಆಕಾಶ ಎಲ್ಲ ಎಷ್ಟು ತಣ್ಣಗಿದೆ. ಇಷ್ಟು ದಿನ 9, ಇವಾಗ ಗೈಸ್ ಟೈಮ್ 9:15 ಆಗಿದೆ. ಇಷ್ಟು ದಿನ ಹೆಂಗಿರ್ತಿತ್ತು ಗೊತ್ತಾ, ಫುಲ್ ಬಿಸಿಲು ಇರ್ತಿತ್ತು. ಇವತ್ತು ಮಳೆ ಬರುವಂತಹ ಸಾಧ್ಯತೆಗಳು ತುಂಬ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮೋಡ. ಸೂರ್ಯ ದೇವ ಎಲ್ಲಿದ್ಯಾ ಗುರು, ಅಲ್ಲಿದ್ದಾರೆ ನೋಡಿ. ವಾವ್, ವಾಟ್ ಅ ಬ್ಯೂಟಿಫುಲ್ ಕ್ಲೌಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಸುತ್ತ ಎಲ್ಲ ಮೋಡ ಕವಿದಿರುವಂತಹ ವಾತಾವರಣ. ಇವರು ಇಲ್ಲಿ ನೋಡಿ, ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಏನಕ್ಕೆ ಹೋಗ್ತಾ ಇದ್ದೀರಾ ದಿವ್ಯಾ? ಏನಕ್ಕೆ ಹೋಗ್ತಾ ಇದ್ದೀರಾ ದೇವಸ್ಥಾನಕ್ಕೆ? ಹೌದಾ? ಓಕೆ ಗೈಸ್, ಇನ್ನೊಂದು ರೌಂಡ್ ಹಾಕೊಂಡು ಬರೋಣ. ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ಫಸ್ಟ್ ನಾವು ಇಲ್ಲಿ ಕೃಷ್ಣನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ವಿಡಿಯೋ ಅಲೋ ಇಲ್ಲ ಗೈಸ್. ಓ ಮೈ ಗಾಡ್, ಎಲ್ಲಿದೆ ಗೊತ್ತಾ, ಆಂಜನೇಯ ಟೆಂಪಲ್. ಹೋಗ್ತಾವಳೆ ಗೈಸ್ ಇವಳು ಬಿಟ್ಟು. ಬ್ರಷ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನೋಡಿ ಗೈಸ್, ಅಲ್ಲೊಂದು ರಾಜ ಇದೆ. ಅಯ್ಯೋ ಎಷ್ಟು ಕ್ಯೂಟಾಗಿದಾರಲ್ಲ. ಇಲ್ಲೊಂದು ಕೃಷ್ಣ ಐತೆ, ತಿರುಗ್ತಾನೆ ಇಲ್ಲ. ಕೂಗು.
ನನಗೆ ರೋಸ್ ಸಿಕ್ಕಿದೆ ಕೃಷ್ಣನ್ ಕಡೆಯಿಂದ. ಅಲ್ಲಿ ಕಾಣಿಸ್ತೀರ, ಅಲ್ಲೊಂದು ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ, ಒಂಥರ ಮಿಕ್ಸ್ಚರ್ ಆಫ್ ಎಲ್ಲ ದೇವಸ್ಥಾನದ ಥರ ಐತೆ. ಒಂದೊಂದು ದೇವಸ್ಥಾನಕ್ಕೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನೋಡಿ ಅವಳು ಹೆಂಗೆ ಹೋಗ್ತಾವಳೆ, ನನ್ನ ಬ್ಲಾಗಲ್ಲಿ ಅವಳೇ ಇರ್ತಾಳೆ ಅನಿಸುತ್ತೆ ಫುಲ್ಲು. ನೋಡಿ ಹಿಂಗೆ ನಿಧಾನಕ್ಕೆ ಬಂದರೆ ಇಲ್ಲೊಂದು ದೇವಸ್ಥಾನ, ಸಿಕ್ಕಾಪಟ್ಟೆ ದೇವಸ್ಥಾನ ಇದೆ. ಅದರಲ್ಲಿ ಫೇಮಸ್ ಅಂತ ಹೇಳಿದ್ರೆ ಇದೆ ಜಗನ್ನಾಥ. ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ದೇವಸ್ಥಾನದ ಹೆಸರೇನು? ವೆಂಕಟೇಶ್ವರ ದೇವಸ್ಥಾನನಾ? ಲೆಟ್ಸ್ ಗೋ. ಕರೆಕ್ಟ್ ಟೈಮ್ ಹೋದ್ವಿ. ಈಗ ಈ ಆಂಜನೇಯಂದು ಎಷ್ಟು ಫೀಚರ್ಸ್ ಎಷ್ಟು ಸಖತ್ತಾಗಿದೆ ಅಂದರೆ ನೋಡಿ ಯಪ್ಪ, ಎತ್ತಿ ನೋಡ್ಬೇಕು. ರಿಯಲ್ ಆಂಜನೇಯನೇ ಬಂದವ್ರು ಅನ್ನೋಂಗೈತೆ. ಫ್ರಂಟ್ ವ್ಯೂ ತೋರಿಸ್ತೀನಿ, ಸದ್ಯಕ್ಕೆ ನೋಡ್ಕೊಳ್ಳಿ. ಹಿಂಗೆ ಕಾಣುತ್ತೆ. ಅದೇ ಆಂಜನೇಯ ಅಂತ. ಅಲ್ಲಾಯಿತು. ಜಗನ್ನಾಥ ಪುರಿ ಸ್ಟ್ರಕ್ಚರ್ ಬರ್ತಾರೆ. ಗೈಸ್, ದಿವ್ಯಾ ಅವಳನ್ನ ನನ್ನ ಬ್ಲಾಗಲ್ಲಿ ಹಾಕ್ಬೇಡ ಅಂತ ಹೇಳೋಳೆ. ನಾನು ಹಾಕಿದ್ರೆ ಏನ್ ಮಾಡ್ತೀಯ? ನಿಮ್ಮ ಹುಡುಗನ ಮೇಲೆ ಇದನ್ನ ಎಡಿಟ್ ಮಾಡ್ತೀಯಲ್ವಾ? ಯಾಕಂದ್ರೆ ನಿಮ್ಮ ಡ್ಯಾಡಿ ಇದೆಲ್ಲ ನೋಡ್ತಾರೆ ಅಲ್ವಾ? ನಂಗೆ ಝೂಮ್ ಓಕೆ, ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ದಿವ್ಯಾ ಟೀ ಮಾಡ್ಕೊಂತ ಇದ್ದಾರೆ. ಓಕೆ, ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ಸಲಿ ಬಂದು ಇಲ್ಲಿ ಅಗರದಲ್ಲಿ ಇದೆಯಲ್ಲ ಈ ಟೆಂಪಲ್ಗೆ ವಿಸಿಟ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್.